ನಾವು ಕಲ್ತ್ಕೋಬೇಕು. ಆಸ್ ಎ ಪೇರೆಂಟ್ಸು ಕೂಡ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಕಾಲೇಜಿಗೆ ಹೋದಾಗ ಅವ್ರನ್ನ ಹೇಗೆ ನೋಡ್ಕೋಬೇಕು. ಒಳ್ಳೆ ಸೂಪರ್ ಮೆಸೇಜ್. ಇದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಹುಡುಗರು ಮಾತ್ರ ಪಕ್ಕಾ ಇಷ್ಟ ಆಗುತ್ತೆ. ಲೋಕಲ್ ಹುಡುಗರಿಗೆ ತುಂಬ ಚೆನ್ನಾಗಿದೆ ಮೇಡಮ್. ಯೂತ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ಬನ್ನಿ ಬನ್ನಿ, ಸೂಪರ್ ಮಾಸ್ ಮೂವಿ. ತುಂಬ ಚೆನ್ನಾಗಿದೆ ಮೇಡಮ್, ಸೂಪರ್. ನಾವು ಮೀಡಿಯಾ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ಇದು ಗಾಂಜಾ ಇದು ಮಾಡೋದ್ರಿಂದ ದೊಡ್ಡವರು ಅಪ್ಪ ಅಮ್ಮ ಅವ್ರಿಗೆ ಮಕ್ಕಳನ್ನ ಯಾವ ಥರ ಬುದ್ಧಿ ಕಲಿಸ್ಬೇಕು ಅನ್ನೋದು ಈ ಫಿಲಮ್ ನೋಡಿ ಅಪ್ಪ ಅಮ್ಮ ಅವರು ತಿಳ್ಕೋಬೇಕು. ಈ ಫಿಲಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡಬೇಕು ಈ ಫಿಲಮ್ ಅನ್ನೋದೇ ನಮ್ಮ ಇದು. ನಾವು ಇನ್ನು ನಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದು ನಾವು ನೋಡ್ತೀವಿ. ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ದುನಿಯಾ ವಿಜಯ್ ಅವ್ರದ್ದು. ಆದರೆ ಏನಂದರೆ ಮಕ್ಕಳು ಯಾವ ಥರ ಹಾಳಾಗ್ತಾರೆ, ಆಗಬಾರ್ದು ಅನ್ನೋದು ಪ್ರತಿಯೊಂದು ತೋರಿಸಿದ್ದಾರೆ. ಡ್ರಗ್ಸ್ ಆಗಲಿ, ಆಮೇಲೆ ಮಾತ್ರೆಗಳು ಅವು ಇವು ತಗೊಂಡು ಎಂತಿಂಥ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ. ತಂದೆ ತಾಯಿ ಮಾತು ಕೇಳಲ್ಲ, ಆ ಥರ ಆಗಬಾರ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಜೈ ಭೀಮ್ ಕೊಟ್ಟಿದ್ದಾರೆ. ಯಾಕಂದರೆ ಈಗಿನ ಯೂತ್ಸಲ್ಲಿ ಯಾವ ಥರ ಮಾಫಿಯಾ ನಡೀತಾ ಇದೆ, ಗಾಂಜಾಗಳು ಇನ್ನೊಂದು ಆ ಥರದ್ಗೆಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಇದನ್ನು ನಾವು ಕಲ್ತ್ಕೋಬೇಕು. ಆಸ್ ಎ ಪೇರೆಂಟ್ಸು ಕೂಡ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಕಾಲೇಜಿಗೆ ಹೋದಾಗ ಅವ್ರನ್ನ ಹೇಗೆ ನೋಡ್ಕೋಬೇಕು. ಒಳ್ಳೆ ಸೂಪರ್ ಮೆಸೇಜ್. ಸೂಪರ್ ಆಗಿದೆ ಫಿಲಮ್. ಚೆನ್ನಾಗಿದೆ. ರಿಯಲ್ ಫೈಟು ಮತ್ತು ರಿಯಲ್ ರೋಡಿಸಮ್ ಅಂತ ಹೇಳಿದ್ರೆ ಅದು ದುನಿಯಾ ವಿಜಯ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತಿರುತ್ತೆ. ದಯವಿಟ್ಟು ಗಾಂಜಾ ಹೊಡೆಯೋ ಪ್ರತಿಯೊಬ್ಬರು ಕೂಡ ಇದನ್ನ ನೋಡಬೇಕು. ಪ್ರತಿ ಏರಿಯಾದಲ್ಲೂ ಇವಾಗ ಗಾಂಜಾ ಹೊಡೆಯೋದು ಹುಡುಗರು 70% ಹೊಡೆದೇ ಹೊಡಿತಾರೆ. ಆಯಿತಾ, ತುಂಬ ಜನ ಫ್ರೆಂಡ್ಸ್ ಅವರೇ, ದಯವಿಟ್ಟು ಇದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಹುಡುಗರು ಮಾತ್ರ ಪಕ್ಕಾ ಇಷ್ಟ ಆಗುತ್ತೆ. ಲೋಕಲ್ ಹುಡುಗರಿಗೆ ಫಸ್ಟ್ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಗಂಜಿ ಇಲ್ಲ ಅಂದರೆ ಬದುಕಲ್ಲ ಹೊಟ್ಟೆಗಂತ. ಇವಾಗ ಗಾಂಜಾ ಇಲ್ಲ ಅಂದರೆ ಬದುಕಲ್ಲ. ಆ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಮ ಜನ್ರೇಷನ್ನು. ದಯವಿಟ್ಟು ಯಾರ್ಯಾರು ಡ್ರಗ್ಸ್ ತಗೋತಾ ಇದ್ದೀರಾ ಅವರೆಲ್ಲ ಇವತ್ತಿಗೆ ಕೊನೆ ಮಾಡಿಬಿಡಿ. ಆಯಿತಾ, ನೀವು ರೌಡಿಸಮಲ್ಲಿ ನಿಮ್ಮ ಫ್ರೆಂಡ್ಸ್ ಎದುರಿಗೆ ಹೋಗ್ಬಿಟ್ಟು ಪ್ರಾಣ ಕೊಡ್ತೀನಿ ಅನ್ನೋದೆಲ್ಲ ಇಂಪಾರ್ಟೆಂಟು. ತಾಕತ್ತಿದ್ರೆ ಭೀಮ ಸಿನಿಮಾ ತೋರಿಸಿ ನಿಮ್ಮ ಫ್ರೆಂಡ್ಸ್ಗೆ, ಆವಾಗ ಉದ್ಧಾರ ಆಯ್ತಾರೆ. ದಯವಿಟ್ಟು ಕೆಲವೊಂದಷ್ಟು ಜನ ಹುಡುಗಿರು ಕೂಡ ಇದಕ್ಕೆ ಬಿದ್ದುಬಿಟ್ಟಿದ್ದಾರೆ. ನೀವು ಶೂಟ್ ಹಾಕೋ ಹುಡುಗರ ಜೊತೆ ಓಡಾಡೋದಾಗಲಿ, ವೀಲಿ ಮಾಡೋ ಹಿಂದೆ ಕೂತ್ಕೊಂಡು ಹುಡುಗರ ಜೊತೆ ಓಡಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏರಿಯಾದಲ್ಲಿ ನೀವೇನು ಶೂಟ್ ಹಾಕೊಂಡು ಹೆಸರು ಮಾಡ್ಬೇಕಂತ ಓಡಾಡ್ತಿದ್ದೀರ ಹುಡುಗಿರು ಕೂದಲಿಗೆಲ್ಲ ಕಲರ್ ಹಾಕ್ಸ್ಕೊಂಡು, ದಯವಿಟ್ಟು ನೀವು ಶೂಟ್ ಹಾಕ್ಸಿ ಹೆಸರು ಮಾಡೋದಲ್ಲ, ಬಸ್ರು ಮಾಡಿ ನಿಮ್ಮನ್ನ ಕೈ ಬಿಟ್ಬಿಟ್ಟು ಹೊಂಟೋಗ್ತಾರೆ. ನಿಮ್ಮ ಲೈಫ್ ಹಾಳಾಗೋದು. ದಯವಿಟ್ಟು ಭೀಮಾ ಸಿನಿಮಾನ ಎಲ್ಲರೂ ನೋಡಿ. ರೌಡಿಸಮ್ ಅನ್ನೋದನ್ನ ರಿಯಲ್ ಆಗಿ ತೋರಿಸಿದ್ದಾರೆ ಮೇಡಮ್. ಅದನ್ನ ಕ್ಲೈಮ್ಯಾಕ್ಸ್ನ ನಾನು ಹೇಳ್ಬಾರ್ದು. ಕ್ಲೈಮ್ಯಾಕ್ಸಲ್ಲಿ ತುಂಬ ಅದು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಕ್ಲೈಮ್ಯಾಕ್ಸ್ ಆ ರೇಂಜಲ್ಲಿದೆ. ದುನಿಯಾ ವಿಜಯ್ ಅವ್ರು ಅಂದ್ರೆ ಗೊತ್ತಲ್ಲ ಮೇಡಮ್, ಒಂದು ಮೆಸೇಜ್ ಕೊಡೋ ಅಂಥದ್ದೇ ಮಾಡೋದು. ಸಮಾಜದಲ್ಲಿ ಹಾಳಾಗಿರ್ತಕ್ಕಂಥ ಕೆಲವೊಂದಷ್ಟು ಜನ ಹುಡುಗರನ್ನ ಉದ್ಧಾರ ಮಾಡೋ ಕೆಲಸಕ್ಕೆ ದುನಿಯಾ ವಿಜಯ್ ಅವ್ರು ಕೈ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಾಥ್ ಕೊಡೋಣ ಇದಕ್ಕೆ. ಜೈ ಭೀಮಾ.
ಮೇಡಮ್ ಇಷ್ಟ ಆಗೋದಾ ಮೇಡಮ್? ಏಕೆಂದರೆ ತುಂಬ ತಿಂಗಳಾಗಿತ್ತು ನಮ್ಮ ಕನ್ನಡ ಸಿನಿಮಾಗೆ ಚಿತ್ರರಂಗಕ್ಕೆ ಜನ ಬಂದು ಆಲ್ಮೋಸ್ಟ್ ಆಲ್ ಥಿಯೇಟ್ರ್ಗಳನ್ನ ಮುಚ್ತಿದ್ದಾರೆ ಅಂತ ಸುದ್ದಿ. ಅದರಲ್ಲದೆ ಈ ಮೀಡಿಯಾದಲ್ಲಿ ಮತ್ತು ಟ್ರೋಲ್ ಪ್ಲೇಸಲ್ಲಿ ನಾವು ಆ ಸ್ಟಾರು ಈ ಸ್ಟಾರ್ ಸಿನಿಮಾ ನೋಡಲ್ಲ, ನಾವು ಇವ್ರ ಫ್ಯಾನ್ಸು ಅವ್ರ ಸಿನಿಮಾ ನೋಡಲ್ಲ ಅಂತ ಮೆಸೇಜ್ ಕೊಡ್ತಿದ್ರು. ಆದರೆ ಇವತ್ತು ಎಲ್ಲರೂ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದ್ದಾರೆ. ಯಾಕೆಳ್ರಿ, ಆ ಪ್ರಮೋಷನ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆ್ಯಕ್ಟಿಂಗು ಮತ್ತು ಅವ್ರ ಡೈರೆಕ್ಷನ್ನು ಫಸ್ಟ್ನೇ ಬಾರಿ ಗೆದ್ದಿದ್ರು, ಇವಾಗ ಎರಡನೇ ಬಾರಿ ಅದು ಗೆದ್ದಿದ್ದಾರೆ. ದಯವಿಟ್ಟು ಮೇಡಮ್ ಸ್ಟಾರ್ ವಾರ್ ಯಾಕೆ ಮಾಡಬೇಕು? ಇದು ಮೊದಲು ನಮ್ಮನೆ ಕರ್ನಾಟಕ ಅನ್ನೋದು, ಕನ್ನಡ ಭಾಷೆ ಬೆಳಿಬೇಕು. ಅದನ್ನು ಬಿಟ್ಟು ಸ್ಟಾರ್ ವಾರ್ ಮಾಡ್ಕೋತಾರೆ. ಅದೇ ಬೇರೆ ಭಾಷೆಯಲ್ಲಿ ಸಿನಿಮಾಗಳು ರಿಲೀಸ್ ಆಗಲಿ 2-3 ದಿನ ಹೌಸ್ಫುಲ್ಲು, ಅದು 500 ರೂಪಾಯಿ 600 ರೂಪಾಯಿ ಟಿಕೆಟ್ ಕೊಡ್ತಾರೆ. ಇಲ್ಲಿ 100 ರೂಪಾಯಿ ಟಿಕೆಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ಒಂದೊಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಈಗಿನ ಯೂತ್ಸು ಯಾವ ರೀತಿ ದಾರಿ ತಪ್ಪಿದ್ದಾರೆ, ಆ ದಾರಿ ತಪ್ಪೋದನ್ನ ಬಿಡಿಸಿ ಒಳ್ಳೆ ದಾರಿಲಿ ನಡ್ಕೊಂಡು ಹೋಗ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿಜಯ್ ಸರ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ನಿಮ್ಗೆ ಗೊತ್ತು, ಕೆಲವು ಡೈರೆಕ್ಟರ್ಗಳು ಮೀಡಿಯಾ ಮುಂದೆ ಹೇಳ್ತಾರೆ ಸ್ಟಾರ್ಗಳನ್ನ ಹಾಕೊಂಡ್ರೆ ನನ್ನ ಸಿನಿಮಾ ಗೆಲ್ತಾ ಇಲ್ಲ ಅಂತ. ಇಲ್ಲಿ ಯಾರು ಮೇಡಮ್ ಸ್ಟಾರ್ಸು? ರಂಗಾಯಣ ರಘು ಸರ್, ದುನಿಯಾ ವಿಜಯ್ ಸರ್ ಬಿಟ್ಟರೆ ಯಾರಿದ್ರು ಸ್ಟಾರ್ಸು? ಪ್ರತಿಯೊಬ್ಬರು ಹೊಸೊಬ್ರು ಇರೋದು. ಹೊಸೊಬ್ರ ಹತ್ರ ಆ್ಯಕ್ಟಿಂಗ್ ಬರ್ಸಿ ಈ ಸಿನಿಮಾನ ಸಕ್ಸಸ್ ಮಾಡಿದ್ದಾರೆ ಅಂದರೆ ಅದು ತಮಾಷೆ ಅಲ್ಲ. ಈ ರೀತಿ ಎಲ್ಲ ಕಡೆ ಹೌಸ್ಫುಲ್ ಮೇಡಮ್. ವೀರೇಶ್ ಆಗಿರ್ಬೋದು, ಈ ಥಿಯೇಟ್ರ್ ಹೌಸ್ಫುಲ್ಲು. ಮಧ್ಯಾಹ್ನಕ್ಕೆ ಶೋಗೂ ಜನ ಆಲ್ರೆಡಿ ಬಂದಿದ್ದಾರೆ. ಸೊ ಈ ಸಿನಿಮಾನ ಯಾರೂ ಮಿಸ್ ಮಾಡ್ಕೊಂಬೇಡ್ರಿ. ದಯವಿಟ್ಟು ನಾವು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಈ ಸಿನಿಮಾ ನೋಡಲ್ಲ ಅನ್ನೋದನ್ನ ಬಿಟ್ಟು ಒಂದೊಳ್ಳೆ ಸಂದೇಶ ಇರೋ ಸಿನಿಮಾ. ಈ ಸಿನಿಮಾನ ದಯವಿಟ್ಟು ಕನ್ನಡಿಗರು ಬಂದು ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಮನವಿ ಮಾಡ್ಕೋತಿದ್ದೀನಿ. ಜೈ ಭೀಮಾ. ಜೈ ಸೂರ್ಯ ಅಂತ. ಸೊ ಈಗ ಬರೀ ಸೂರ್ಯ ಅಂತ ಅಷ್ಟೇ ಕರಿಬೇಕು, ಅಷ್ಟು ಪ್ರಕಾಶಮಾನವಾಗಿ ಹೊಳೆದಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಇಷ್ಟೊಂದು ಅಭಿಮಾನಿಗಳ ಪ್ರೀತಿ? ತುಂಬ ಎಲ್ಲರೂ ಸಪೋರ್ಟ್ ಕೊಡೋದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಸಾಕಷ್ಟು ವರ್ಷ ಇದಕ್ಕೆ ಕಾದಂಥ ಒಂದು ಕನಸು. ಎಲ್ಲರಿಗೂ ಖುಷಿ ಆಗ್ತಿದೆ, ನನಗೂ ಹಾಗೆ ಅನಿಸ್ತಿದೆ. ಇಷ್ಟು ಜನ ಪ್ರೀತಿ ಕೊಡ್ತಾ ನಾನು ಹೆಂಗೆ ತೊಗೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳ್ಬಿಡ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ಕೊಳಕ್ಕೆ ಒಂದು ಅವಕಾಶ. ಸೊ ನಿಮ್ಮ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗಿದೆ. ಸೊ ಸೈಕ್ ಸೂರ್ಯ ಅಂತಿದ್ದಾರೆ. ಸೊ ಒಂದು ಟ್ಯಾಗ್ ಲೈನೇ ಸಿಕ್ತು. ಎಷ್ಟು ಖುಷಿ ಆಗುತ್ತೆ? ಇಲ್ಲ ಅದೇ ಸೈಕ್ ಸೂರ್ಯ ಹೆಂಗೂ ಇದು ಗೊತ್ತಿಲ್ಲ. ತುಂಬ ಚೆನ್ನಾಗಿ ಆಗಿರ್ಬೋದೇನೋ, ಅಂದರೆ ನನ್ನ ಕೆಲಸ ಇಷ್ಟ ಆಗಿರ್ಬೋದೇನೋ. ಆ್ಯಂಡ್ ತುಂಬ ಅದರಿಂದ ಖುಷಿ ಆಯಿತು. ಹಿಂಗೆ ಹೇಳ್ತಾರೆ ಇನ್ನು ಹೆಂಗೆ ತೊಗೊಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಯಾವಾಗಲೇ ಹೇಳೋದಂಗೆ ನಾನು ಅದನ್ನೇ ಮತ್ತೆ ಕೇಳೋದು ಅದನ್ನೇ ಹೇಳೋಕ್ಕಾಗತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಮೇಡಮ್. ಫಸ್ಟ್ ಸಿನಿಮಾದಲ್ಲಿ ಒಂಚೂರು ನರ್ವಸ್ನೆಸ್ ಇತ್ತು. ನಮ್ಮ ಭೀಮಾದಲ್ಲಿ ನಮ್ಗೆ ಅಷ್ಟು ಕಾಣಲಿಲ್ಲ. ಜೈಸೂರ್ಯ ಅಂತ ನರ್ವಸ್ನೆಸ್ ಏನು ಇರಲಿಲ್ಲ. ತುಂಬ ಬೋಲ್ಡಾಗಿ ಆ್ಯಕ್ಟ್ ಮಾಡಿದ್ದೀರಾ. ಒಂದು ಡೇರಿಂಗ್ ಇತ್ತು. ಸೊ ದುನಿಯಾ ವಿಜಯ್ ಸರ್ ಜೊತೆ ಎರಡನೇ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು ಎಷ್ಟು ಖುಷಿ ಕೊಡ್ತು ನಮಗೆ? ಅದು ಅಣ್ಣನ ದೊಡ್ಡತನ, ನನಗೆ ಇನ್ನೊಂದು ಅವಕಾಶ ಕೊಟ್ಟಂಥ ದುನಿಯಾ ವಿಜಯ್ ಅಣ್ಣನ ದೊಡ್ಡತನ ಅದು. ಆ್ಯಂಡ್ ಅವರು ಏನು ಅಂದ್ಕೊಂಡಿದ್ರು ಅದಕ್ಕೆ ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ನಂಬಿದ್ದೀನಿ. ಸೊ ಇನ್ನೇನು ಹೇಳೋಕ್ಕಾಗತ್ತೆ. ತುಂಬ ಖುಷಿ ಆಗುತ್ತೆ ಇನ್ನೊಂದು ಸಲ ಅವಕಾಶ ಕೊಟ್ಟಾಗ. ಯಾರಾದ್ರೂ ಬೇರೆಯವ್ರನ್ನ ಒಂದಷ್ಟು ಅವಕಾಶ ನನ್ನ ನೋಡಿ ಗುರುತಿಸಿದ್ರೆ ಇನ್ನೊಂದಷ್ಟು ಅವಕಾಶಗಳು ಬೇರೆ ಫಿಲ್ಮ್ಗಳು ಮಾಡೋಕ್ಕೆ ಅವಕಾಶಗಳು ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮದು ಸರು. ಮತ್ತು ಭೀಮಮ್ಮಿ ಸೂಪರು, MLA ಮಗ ಸೂಪರು. ವಿಜಯ್ ಸರ್ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ನಮಗೆ ಅಷ್ಟೊಂದು ಏನು ಮಾಡ್ತಾರೋ ಏನೋ ಅಂತ ಅನ್ನಿಸ್ತಿತ್ತು. ಬಟ್ ಡ್ರ್ಯಾಗನ್ ಮಂಜು ಅವರಾಗ್ಬೋದು, ಸೂರ್ಯ ಅವರಾಗ್ಬೋದು, ಅವ್ರು ಕೊಟ್ಟಿರೋ ಅವಕಾಶನ ಪ್ರೂವ್ ಮಾಡಿದ್ದಾರೆ ಮೇಡಮ್. ವಿತ್ ಟ್ಯಾಲೆಂಟ್, ಅವ್ರ ಟ್ಯಾಲೆಂಟಿಂದ ಅದನ್ನ ಪ್ರೂವ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಜೈ ಭೀಮಾ, ಜೈ ವಿಜಯಣ್ಣ. ಅಷ್ಟೇ. ಪೊಲೀಸು ಮಗನಿಗೆ ಬಣ್ಣದ ಲೋಕದ ನಂಟು ಜೈಸೂರ್ಯ. ಸೊ ಅವರನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಮ ಆಪ್ತ ವಲಯದಲ್ಲಿ ನೀವು ನೋಡಿದ್ರೆ ಸಿನಿಮಾ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಒಂದು ಮೂವಿ ಸೋಷಿಯಲ್ ಮೆಸೇಜ್ ತೊಗೊಂಡು ಅದನ್ನ ಮಾಡಿದ್ದಾರೆ. ಸೊ MLA ಮಗನ ಪಾತ್ರದಲ್ಲಿ ಸೂರ್ಯ ತುಂಬ ಕ್ಲಿಕ್ ಆಗಿದ್ದಾರೆ. ಆಮೇಲೆ ಮೋಸ್ಟ್ಲಿ ನನಗೆ ಅನಿಸುತ್ತೆ ಅದನ್ನ ಇನ್ನೂ ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಾಗಿ ಅದನ್ನ ಕೊಡ್ಬೋದಾಗಿತ್ತು ಅಂತೇಳಿ. ಬಟ್ ಪರವಾಗಿಲ್ಲ, ಇದು ಬೆಳವಣಿಗೆ. ಸೊ ಮುಂದೆ ಹೋಗ್ತಾ ಅವ್ರಿಗೆ ದೊಡ್ಡ ದೊಡ್ಡ ಪಾತ್ರಗಳು ಸಿಗ್ತಾ ಇರಲಿ. ಸೊ ಅವ್ರನ್ನ ಹೆಚ್ಚಾಗಿ ಕಾಣೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ಪೆಸಿಫಿಕಲಿ ಅದನ್ನ ಹೇಳಬೇಕಂತ ಹೇಳಿದ್ರೆ ಫ್ಯಾಮಿಲಿ ಬಂದು ನೋಡ್ಕೊಂಡು ಹೋಗಬೇಕು. ಯಾಕಂದರೆ ನಾಳೆ ಅವ್ರ ಮಕ್ಕಳು ಯಾವ ಸ್ಥಿತಿಯಲ್ಲಿ ಸಿಕ್ಕಾಕೋತಾರೆ ಅಥವಾ ಯಾವ ಕಾರಣಗಳಿಂದ ಸಿಕ್ಕಾಕೋಬೋದು. ಡ್ರಗ್ಸ್ ಅನ್ನೋದು ಇವತ್ತು ಬರೀ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಅದರದ್ದು ಆಲ್ಮೋಸ್ಟ್ ಆಲ್ ನಿಮ್ಮ ಮೀಡಿಯಾದವ್ರಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದನ್ನು ಹೇಗೆ ತಡಿಬೇಕು ಅಥವಾ ನಮ್ಮ ಯುವ ಶಕ್ತಿ ನಾಳೆ ದೇಶ ಕಟ್ಟುವಂಥವ್ರು ಅದನ್ನ ಹೇಗೆ ಯಾವ ರೀತಿ ತಮ್ಮನ್ನು ಅದರಲ್ಲಿ ತೊಡಸ್ಕೊಳ್ದೇ ಇಲ್ಲದೆ ಬೇರೆ ಬೆಳವಣಿಗೆಗಳ ದಾರಿಯಲ್ಲಿ ಹೋಗೋದು ಒಳ್ಳೆಯದು ಅಂತ ಹೇಳಿ.